ನಮಸ್ಕಾರ. ನನ್ನ ಹೆಸರು ವಿಜಯಕುಮಾರ್ ಸೂರ್ಯಕಾಂತ್ ಪ್ರಧಾನಿ ಅಂತ. ಮೊನ್ನೆ ನಡೆದಂಥ ಘಟನೆ ಅಂದರೆ JM ಕುರುಬ ಸಾಹೇಬರ ತೋಟದಲ್ಲಿ 4ನೇ ತಾರೀಕು ಒಂದು ರಸ್ತೆ ಹೊಲಗಳ ನಮ್ಮ ಹೊಲ ನಮ್ಮ ರಸ್ತೆ ರೈತರ ವಂತಿಕೆ ಹಣದಿಂದ ರಸ್ತೆ ಕಾಮಗಾರಿ ಚಾಲು ಮಾಡೋಂಥ ಒಂದು ಮೆಸೇಜ್ ಇತ್ತು. ನಮಗೆ ಎಲ್ಲ ಹೇಳಿದರು. ನಮ್ಗೆ ಯಾವ ರೀತಿ ಹೇಳಿರಪ್ಪ ಅಂದ್ರೆ, ನೋಡ್ರಿ ನೀವು ಕಾರ್ಯಕ್ರಮಕ್ಕೆ ಬರ್ರಿ, ಒಂದು ವೇಳೆ ಕಾರ್ಯಕ್ರಮಕ್ಕೆ ಬರೋಕ್ಕಾಗಲಿಲ್ಲ ಅಂದ್ರೆ ಊಟಕ್ಕೆ ಬರ್ರಿ ಅಂತ ಹೇಳ್ತಾರೆ. ನಮ್ಗೆ ವಿಚಿತ್ರ ಅನಿಸ್ತು. ಏನೋ ನಮ್ಮ ಮನೆಗೆ ಏನೋ ಊಟ ಅದೋ ಇಲ್ಲೋ ಅಂತ ಗೊತ್ತಾಗಲಿಲ್ಲ. ಊಟಕ್ಕೆ ಬರ್ರಿ ಅಂತ ಮಾತಾಡೋದು ಇಲ್ಲ, ಅವ್ರು ಅಷ್ಟೇ ತಿಳ್ಕೊಂಡ್ರೆ ಅಷ್ಟೇ ಮಾತಾಡ್ತಾರೆ ತಿಳ್ಕೊಂಡು ನಾವು ಅವ್ರಿಗೆ ಏನು ಆಯ್ತು ಸರ್ ಬರ್ತೀವಿ ಸರ್ ಅಂತ ಅಂದು ಮುಂದೆ ಕಾರ್ಯಕ್ರಮ ನಡೆದಿತ್ತು. ಹೋದೆವು ನಾವು ಅಲ್ಲಿ ಕಾರ್ಯಕ್ರಮ. ಸರ್ ನಮ್ಮ ML ಸಾಬ್ರು ಬರ್ತಾರನ ಒಂದು ಜರ ಲೇಟ್ ಆಗ್ತದ, ಸ್ವಲ್ಪ ಎಟ್ಟೆಲ್ಲೇ ಬರ್ಬೋದು ಅಂತೇಳಿ ನಾವು ಹೋಗಿದ್ದೇವೆ. ಯಾಕಂದ್ರೆ ನಮ್ಮ ಹೊಲದನ್ನೂ ಒಂದು ಅವರಿಗೆ ಪ್ರಪೋಸಲ್ ಕೊಟ್ಟಿದ್ದೆವು. ನಮ್ಮ ರೈತರನ್ನು ಒಂದು 8-15 ಮಂದಿ ಜನರು ನಮ್ಮ ಹೊಲದ ರೈತರಿಗೂ ಕರ್ಕೊಂಡು ಹೋಗಿದ್ದೆವು. ನಮ್ಮ ಸಾಹೇಬ್ರು ಬರಲಿಲ್ಲ. ಬರ್ಲಾಬಿಟ್ಟಾಗ ನಾವು ಅಲ್ಲೆಲ್ಲ ಫಂಕ್ಷನ್ ಮಾಡಿ ಅವರೆಲ್ಲ ಉದ್ದಿ ಪೂಜೆ, ನಮ್ಮ ML ಅವ್ರು ಬರ್ತಾರೆ ಉದ್ದಿ ಪೂಜೆ ಮಾಡೋದು. ಮತ್ತು ಅದು ರೈತರ ವದಂತಿಗೆ ಅಂದಕ್ಕೆ ನಮ್ಮ ML ಅವ್ರ ಅವಶ್ಯನೇ ಇಲ್ಲ, ವೈಯಕ್ತಿಕ ಮಾಡತ್ತಾರ ಅಂತ ತಿಳ್ಕೊಂಡೇವು ನಾವು. ಮುಂದೆ ಅಲ್ಲಿ ನಮ್ಮ ಒಳ್ಳೆಯ ಅವ್ರ ಲೀಡರ್ ಅವ್ರ ನೇತೃತ್ವದಲ್ಲಿ ಒಂದು ಫೌಂಡೇಶನ್ ಮಾಡಿದ್ರು ಹಿಂದಕ್ಕೆ. ಅಂಥವ್ರಿಗೆ ನಮ್ಮ ಶಿವರುದ್ರಕ ಹುಟ್ಟಿ ಅವರು ನಮ್ಮ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿ ಯಾರು. ಆ ಕಾರ್ಯಕ್ರಮದಾಗ ಅವ್ರಿಗೆ ಮೇಲೆ ಇನ್ವೈಟ್ ಮಾಡಲಿಲ್ಲ. ಆ ನಂತರ ಬಹುಶಃ ತಿಳ್ಕೊಂಡು ಏನೋ ಇದು ಒಂದು ವಿಚಾರಣೆ ಇಟ್ಕೊಂಡು ಲಿಂಗ ಶಿವಪುತ್ರ ಜಿಡಿಗೆ ಆಗಲಿ, ನಮ್ಮ ಶಿವಪುತ್ರ ಕುಮಾರ್ ಜಿಡಿಗೆ ಆಗಲಿ, ಶಿವರುದ್ರಕಾಗಲಿ ಇವ್ರು ಯಾರೇನೂ ಮೇಲೆ ಕರೀಲಿಲ್ಲ. ಮುಂದೆ ನಾವು ತಿಳ್ಕೊಂಡು ವಿಷಯ ಏನೋ ಒಂದು ಪ್ಲ್ಯಾನ್ ಇಟ್ಕೊಂಡು ಮಾಡುತ್ತಾರೆ ಅಂತೇಳಿ. ಏನು ಪ್ಲ್ಯಾನ್ ಇರಬೇಕು ಏನಿಲ್ಲ, ಒಟ್ಟು ಲಿಂಗಾಯತರು ಅನ್ನಂಥದ್ದು ಅವನಿಗೆ ಆಗಿ ಬರಲ್ಲ. ಈ ಹಿಂದೆನೂ ಕೂಡ ಒಮ್ಮೆ ಗ್ರಾಮ ಪಂಚಾಯತಿ ಒಳಗೆ ಬದ್ದೂ ಸರಿ ಯಾವ ರೀತಿ ಮಾತಾಡೋಣ ಆ ಆಡಿಯೋನು ಕೇಳಿದ್ದೀರಿ. ಇಡೀ ಎಲ್ಲ ಕಡೆನೂ ಐತಿ. ಈಗ ನಾವು ಹೇಳೋದಕ್ಕೆ ಜಾಸ್ತಿ ಇಲ್ಲ. ಆ ಆಡಿಯೋ ಕೇಳಿದ ಜನರು ಸಿಕ್ಕಾಪಟ್ಟೆ ರುಚಿಗಿದ್ದರು. ನಮ್ಮ ಲಿಂಗಾಯತರು ಕಂಡ್ರೆ ಕೊರಬರಿಗೆ 100% ಲಿಂಗಾಯತರಂದ್ರೆ ದ್ವೇಷ. ನಮ್ಮನೆ ಕೇಳ್ತಿರು ಹಣೆ ಮೇಲೆ ಕುಂಕುಮ ಹಚ್ಕೊಂಡದ್ದು ಏನು ಅಂತ ಕೇಳ್ತಾರೆ ನಮಗೆ. ಅಂದ್ರೆ ಆ ಮಟ್ಟಿಗೆ ದ್ವೇಷ ಅದವ್ರಿಗೆ. ನಾವು ಭಗವದ್ ಅರಗಾಜಿಗೆ ಏನು ಹಚ್ಕೊಂಡ ಅದು ಯಾಕೆ ಹಚ್ಕೊಂಡೈತೆ ಅಲ್ಲಿ ತನಕ ದ್ವೇಷ ಅದವ್ರಿಗೆ. ನನಗೆ 2 ಸಲ ಕೇಳ್ಯಾರ. ಇರ್ಲಕ್ಕ ಅವ್ರ ಬುದ್ಧಿ ಅಷ್ಟೇ ಅಂತ ತಿಳ್ಕೊಂಡು ನಾವು ಸುಮ್ಕೂತೀವಿ. ಆದರೂ ಲಿಂಗಾಯತರು ಏನು ಅಂದ್ರೆ ಅವ್ರಿಗೆ ಯಾಕೆ ಸ್ವಭಾವನೂ ಗೊತ್ತಿಲ್ಲ. ಯಾವ ರೀತಿ ಬೇರೆ ಅಂಥ ಶಬ್ದಗಳು ಕೇಳಿರಿ. ಇನ್ನೊಬ್ಬ ಒಬ್ಬ ಮಾಮೂಲಿ ರಾಜಕಾರಣ ಮಾಡೋಂಥವ್ನ ಭಯಾಗ ಅಂಥ ಶಬ್ದಗಳು ಬರಲ್ಲ. ಇವು ಲಾಯಕ್ಕಿಲ್ಲಂಥ ರಾಜಕಾರಣಿ ಮಾಡುತ್ತಾನೆ. ಇಂಥದ್ದು ಇಡೀ ನಮ್ಮ ತಾಲೂಕಾಗ ನಮ್ಮ ಅಬ್ಜಾಬ ತಾಲೂಕಿನೇ ಹೊಲಸು ಭಾಷೆಗಳಿಂದ ಮಾತಾಡೋ ಒಬ್ಬನೇ ರಾಜಕಾರಣ ಅಂತ ಅನ್ಸುತ್ತೆ ನನಗೆ. ಅಷ್ಟೊಂದು ಹೊಲಸು ಭಾಷೆ ಶಾಸಕರೇ ನಾವು ನಿಮ್ಮನ್ನು ನಂಬ್ತೀವಿ, ನಿಮ್ಮ ಮಗನಿಗೆ ನಂಬಲ್ಲ. ಅದೊಂದು ಮಾತು. ಶಾಸಕರಿಗೆ ನಂಬ್ತೀರಿ, ಮಗ ಏನು ಸುಮ್ಮನೆ ಮಾಡಿರ್ಬೇಕು. ಈಗ ತಾಲೂಕಿನಲ್ಲಿ ತಿರುಗಾಡಿ ಇವತ್ತು ಹಗಲೆಲ್ಲ ರಾತ್ರಿ ಎಲ್ಲ ತಿರುಗಾಡಿ ಕಷ್ಟ ಸುಖವನ್ನು ಅವ್ರು ಆಲಿಸ್ತಾರೆ ಎಲ್ಲರೂ. ಅದು ಸಹಿಸಕ್ಕಾಗಲ್ಲ ಈಗ ಅದಷ್ಟೇ ಅವ್ರಿಗೆ. ಮುಂದೇನು ಇವ್ರ ಹೆಸರು ಡ್ಯಾಮೇಜ್ ಮಾಡಿದೇವಪ್ಪ ಅಂದ್ರೆ ಮುಂದೆ ಟಿಕೆಟ್ ಆಕಾಂಕ್ಷಿ ನಾನು ಹಾಕ್ತೀನಿ. ಅವ್ರಿಗೆ ಯಾವುದು ಇಂಟೆನ್ಷನ್ ಬಂದೋ ಗೊತ್ತಿಲ್ಲ. ಒಟ್ಟು ಅರುಣ್ ಗೌಡ್ ಪಾಟೀಲ್ ಹೆಸರು ಕೆಡಿಸ್ಬೇಕು ಅಂದ್ರೆ ಈಗ ಲಿಂಗಾಯತ ಶಾಸಕರಾಗಿರ್ತಕ್ಕಂಥ ಎಂ ಪಾಟೀಲ್ ಅವ್ರ ನಂತರ ಮತ್ತೆ ಲಿಂಗಾಯತರು ಯಾರು ಬೆಳಿಬಾರ್ದು ಅನ್ನೋ ಉದ್ದೇಶ ಏನಾದರೂ ಅವ್ರ ಬಳಿ ಇದೇನಾ ಸರ್? ಇವ್ರು ಯಾರು ಬೆಳೆಸಕ್ಕ ಲಿಂಗಾಯತರನ್ನು ಅರುಣ್ ಪಾಟೀಲ್ ಅವರ ಬಗ್ಗೆ ಅಪಪ್ರಚಾರ ಮಾಡ್ತಿದಾರಲ್ಲ? ಇಲ್ಲ, ಅದೇ ನಿಮ್ಗೆ ಹೇಳೋ ಉದ್ದೇಶನು. ಇವ್ರು ಲಿಂಗಾಯತರ ಮತ್ತು ಅವ್ರು ಆದ್ಬೇಕು ಅವ್ರ ಮಗನೇ ML ಆಗ್ತಾರನು, ಅವಾಗ ನಮ್ಮ ಮಾತು ನಡೆಯಲ್ಲನು. ಲಿಂಗಾಯತ ಅವರು ಒಳ್ಳೆಯ ಆಡಳಿತಗಾರರು ಅರುಣ್ ಗೌಡ್ರು ಎಲ್ಲ ಕಡೆ ತಿರುಗಾಡಿ ಒಳ್ಳೆ ಕೆಲಸಗಳು ಮಾಡ್ತಾರೆ. ನಾಳೆ ಇವ್ರು ಮಾಡಿದ್ರೆ ನಮಗೆ ತುಳಿತಾರನು ಅನ್ನೋ ಬರೋಭಾವ ಅವ್ರ ಬಲ್ಲಿ ಅದ. ಉದ್ದೇಶಕ್ಕಾಗಿ ಇನ್ನೊಂದು ಮಾತು ಹೇಳಿದ್ರೆ ಅಲ್ಲಿ ಮಾಲಿಕೆ ಗುತ್ತಿದಾರ ಸಾಹೇಬ್ರು ಒಂದು ನಮ್ಮ ಭಾಳ ವಿಚಿತ್ರ ಅನ್ನಿಸ್ತು. ಎಮ್ ಪಾಟೀಲ್ ನಾವು ಇದ್ದಕ್ಕಾರ ಹಿಂದುಳವರಿಗೆ ಎಲ್ಲರಿಗೆ SC ಮುಸ್ಲಿಮ್ಸ ಈ ಕುರುಬು ಕೋಳಿ ಈ ಎಲ್ಲ ಜನಾಂಗದವರಿಗೆ ನಾವು ಆದ್ಯತೆ ಕೊಟ್ಟಿದ್ದೇವೆ. ಎಲ್ಲ ಕ್ಷೇತ್ರದಾಗ ಅವ್ರವ್ರಿಗೆ ಇಟ್ಟಿದೆ ಅಂತ ಹೇಳಿದ್ರು. ನಾನು ಅವರು 6 ಬಾರಿ ML ಆಗಿದ್ದಾರೆ. ಅವ್ರು ಒಬ್ಬರೇ ಅವ್ರ ತಮ್ಮನ ಬಿಟ್ಟು ಒಬ್ಬರ ಜಿಲ್ಲಾ ಪಂಚಾಯತಿ ಮಾಡಿದ್ದಾರೆ. ಒಬ್ಬರಿಗಾರೆ ಸಿಂಗಲ್ ಒಬ್ಬರೇ ಜಿಲ್ಲಾ ಪಂಚಾಯತ್ ಮೆಂಬರ್ ಮಾಡ್ಯಾರ, ಯಾರೂ ಇಲ್ಲ. ಇಲ್ಲಿ ತನಕ ಅಬ್ಜಾಪುರ ತಾಲೂಕದಾಗ ಸಣ್ಣವ್ರು ಹಿಡ್ಕೊಂಡು ದೊಡ್ಡ ಲೀಡರ್ಗಳು ಏನಾರ ಅಷ್ಟು ಎಲ್ಲ ಎಮ್ಮ ಪಾಟ್ಲಿ ಗರಡಿದೇಳಿ ಬೆಳೆದವ್ರು ಇದ್ದಾರೆ. ಇವ್ರು ಯಾರು ಬೆಳೆಸ್ಯಾರಿ ಸರ್? ನೀವು ವಿಶ್ವನಾಥ್ ಲೇವ್ರವ್ರಿಗೆ ಎಂಥ ಪರಿ ಯೂಸ್ ಮಾಡ್ಕೊಂಡ್ರಿ. ಒಂದು ಜಿಲ್ಲಾ ಪಂಚಾಯತಿಗೆ ಮಾಡ್ಕೊಡ್ಲಿಲ್ಲ, ಒಂದು ತಾಲೂಕ್ ಪಂಚಾಯತಿ ಮಾಡ್ಕೊಡ್ಲಿಲ್ಲ. ಅಂಥವ್ರು ನಿಮ್ಗೆ ಅವ್ರ ತನಕ ದುಡ್ದವ್ರವ್ರು ನಿಮ್ಗೆ ಅವರಿಗೆ ಒಂದು ಮ್ಯಾಲೆ ಎತ್ತಲಿಲ್ಲ. ಇನ್ನು ಅದು ML ಅವ್ರ ಬಗ್ಗೆ ಅರುಣ್ ಪಾಟೀಲ್ ಬಗ್ಗೆ ಸರಳವಾಗಿ ಮಾತಾಡ್ಬೇಕು ಸರ್. ಇನ್ನೂ ಕೆಲಸ ಮಾಡೋದು ಭಾಳ ಅದ. ನೀವು ನಮ್ಮ ಪಕ್ಷದಾಗ ಇದ್ದೀರಿ,
ಎಲ್ಲರ ಕಲ್ತು ಒಳ್ಳೆ ಮಾಡ್ಕೋತವ್ರಿ. ಮುಂದಿನ ದಿನಗಳಿಗೆ ನಮ್ಮ ತಾಲೂಕಿಗೆ ಮತ್ತಿಟ್ಟು ಭವಿಷ್ಯ ಅದ. ನೀವು ಮುಂದೆ ನೀವು ಟಿಕೆಟ್ ಸಿಕ್ತು ಅದು ನೀವು ಮಾಡಕತ್ತೀರಿ, ಆದ್ರೆ ಮರಗೋಡು ಸಿಕ್ತು ನಾವು ಮರಗೋಡು ಮಾಡೋಣ. ಎಲ್ಲ ನೀವು ಆಯ್ತದ ನೀವು ಮುಂದೆ ನಾಳೆ ದೊಡ್ಡದು ಯಾವುದಾದ್ರು ಪೋಸ್ಟಿಗೆ ಹೋಗತ್ತೀರಿ, ಸರ್ಕಾರ ನಮ್ಮದೇ ಬರ್ತದೆ. ಮತ್ತು